ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಕೊಪ್ಪಳದಲ್ಲಿ ಬರ ಘೋಷಣೆಗೆ ರೈತರ ಆಗ್ರಹ ತೀವ್ರಗೊಂಡಿದೆ. ರಾಜ್ಯ ಸರ್ಕಾರ ಕೆಲ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಬೆನ್ನಲ್ಲೇ ಕೊಪ್ಪಳ ತಾಲೂಕನ್ನು ಕೂಡ ಬರಪೀಡಿತ ಎಂದು ಘೋಷಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಬೆಟಗೇರಿ ಗ್ರಾಮದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ ರೈತರು ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಕೊಪ್ಪಳದಲ್ಲಿ ಬರ ಘೋಷಣೆಗೆ ರೈತರ ಆಕ್ರೋಶ. ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಯ ಕುಕನೂರು, ಗಂಗಾವತಿ ಹಾಗೂ ಕನಕಗಿರಿ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಿದೆ. ಆದರೆ ಕೊಪ್ಪಳ ತಾಲೂಕನ್ನ ಬರಪೀಡಿತ ತಾಲೂಕುಗಳ ಪಟ್ಟಿಯಿಂದ ಕೈಬಿಟ್ಟಿರೋದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಳೆ ಕೊರತೆ ಹಾಗೂ ಕೃಷಿ ಚಟುವಟಿಕೆಗಳ ಮೇಲಾದಂತಹ ಪರಿಣಾಮದಿಂದ ಕೊಪ್ಪಳ ತಾಲೂಕು ಕೂಡ ಬರದ ಸಂಕಷ್ಟವನ್ನ ಎದುರಿಸ್ತಾ ಇದೆ ಅಂತ ಹೇಳಿ ರೈತರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಟಗೇರಿ ಗ್ರಾಮದಲ್ಲಿ ರೈತರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದು, ಬೆಟಗೇರಿ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕನ್ನು ಕೂಡ ಬರಪೀಡಿತ ಎಂದು ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಅಗತ್ಯ ಹಾಗೂ ನೆರವನ್ನ ನೀಡಬೇಕು ಅಂತ ಹೇಳಿ ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದ್ದಾರೆ. ಈಗಾಗಲೇ 3 ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಿರುವ ಸರ್ಕಾರ ಕೊಪ್ಪಳ ತಾಲೂಕಿಗೂ ಬರದ ಪಟ್ಟಿಯಲ್ಲಿ ಸ್ಥಾನ ನೀಡುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಶಾಸಕರಿಗೆ ರೈತರನ್ನು ನಿರ್ಲಕ್ಷಿಸಿದ ಶಾಸಕರಿಗೆ, ರೈತರ ಬಗ್ಗೆ ಕಾಳಜಿ ವಹಿಸುವ ಶಾಸಕರಿಗೆ, ರೈತರ ಬಗ್ಗೆ ಕಾಳಜಿ ವಹಿಸುವ ಸಂಸದರಿಗೆ ಗಳಿಗೆ ಮೇವಿಲ್ಲ, ನೀರಿಲ್ಲ. ನಮ್ಮ ಕೊಪ್ಪಳ ತಾಲೂಕು ಬರ ಘೋಷಣೆ ಆಗಲೇಬೇಕು. ಆಗಲಿವರೆಗೂ ನಮ್ಮ ಹೋರಾಟನ ನಾವು ಬಿಡಂಗಿಲ್ಲ. ಎಲ್ಲಾ ರೈತರು ಸೇರಿ, ಮಹಿಳಾ ರೈತರು ಬರ್ತಾರೆ, ನಾವು ರೈತರು ಎಲ್ಲ ಸೇರಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಕೊಪ್ಪಳ ತಾಲೂಕು ಬರ ಘೋಷಣೆ ಆಗಲೇಬೇಕು. ಜಾನುವಾರುಗಳಿಗೆ ಮೇವುಗಳನ್ನು ಒದಗಿಸ್ಬೇಕು, ಗೋಶಾಲೆಗಳನ್ನ ತೆರಿಬೇಕು. ಅಂದಾಗ ಮಾತ್ರ ನಾವು ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ತಿಳಿಸ್ತೀವಿ. ಇದೇ ರೀತಿ ಅವರು ತಾರತಮ್ಯ ಮಾಡ್ಕೊಂತ ಹೋದ್ರೆ ಇವರು ಅಧಿಕಾರದಲ್ಲಿ ಇರೋಕೆ ನಾಲಾಯಕ MP MLA ಗಳಿಗೆ, ನಾಲಾಯಕ ಅಧಿಕಾರಿಗಳಿಗೆ, ನಾಲಾಯಕ ಕೃಷಿ ಅಧಿಕಾರಿಗಳಿಗೆ